ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಸೈನಿಕ ಕಿತ್ತೂರು ಸೈನಿಕ ಫಲಿತಾಂಶ ಏನ್ ಬಂದಿದೆ ಅದರ ಒಂದು ಮಾಹಿತಿಯನ್ನ ಕೊಡ್ತೀನಿ. ಸೈನಿಕ ಕಿತ್ತೂರು ಸೈನಿಕ ಒಂದು ಫಲಿತಾಂಶ ಮೊದಲು ಬಂದಿತ್ತು. ಅದರ ಒಂದು ಫಲಿತಾಂಶ ಏನಾಗಿದೆ ಅಂದ್ರೆ, ನಮ್ಮಲ್ಲಿ 4 ವಿದ್ಯಾರ್ಥಿನಿಗಳು ಪರೀಕ್ಷೆಯನ್ನ ಬರೆದಿದ್ರು. 4 ವಿದ್ಯಾರ್ಥಿಗಳು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದಾರೆ. ಅವರ ಇಂಟರ್ವ್ಯೂ ಬಂದು 16ನೇ ಇದೇ ತಿಂಗಳ 16ನೇ ತಾರೀಕಿಗೆ ಬರೆದಿದೆ. ಆಮೇಲೆ 17ನೇ ತಾರೀಕು ಬರೆದಿದೆ. 20ನೇ ತಾರೀಕು ಬರೆದಿದೆ. 4 ವಿದ್ಯಾರ್ಥಿಗಳು ಕಿತ್ತೂರು ಸೈನಿಕ ಪರೀಕ್ಷೆಯನ್ನು ಬರೆದಿದ್ರು. ಯಾಕಂದ್ರೆ ಅದು ಫೀಸ್ ಕಟ್ಟಲಿಕ್ಕೆ ಅಪ್ಲಿಕೇಶನ್ ಅರ್ಜಿ ಹಾಕ್ಲಿಕ್ಕೆನೆ 2,100 ರೂಪಾಯಿ ಫೀಸ್ ಇತ್ತು. 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕಳೆದು 4 ವಿದ್ಯಾರ್ಥಿಗಳು ಇಂಟರ್ವ್ಯೂ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಆಲ್ಮೋಸ್ಟ್ ಅವರು ಆಗ್ತಾರೆ. ಇದರಲ್ಲಿ ನಮಿತಾ ಅಂಬಿಹೊಳೆ, ಯದ್ವಿಕಾ ಅಂಕದ್, ಅನ್ವಿತಾ ಪಾಟೀಲ್, ಗಂಗೋತ್ರಿ ಪಟ್ಟಶೆಟ್ಟಿ 4 ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಈ ವರ್ಷ 4ಕ್ಕೆ 4 ಜನ ಬರೆದಿದ್ದಾರೆ, 4 ಜನ ಆಗಿದ್ದಾರೆ. ಇನ್ನೊಂದು ಸೈನಿಕ ಫಲಿತಾಂಶ ಇತ್ತೀಚೆಗೆ ಸೈನಿಕ ಫಲಿತಾಂಶ ಬಂದಿದೆ. ಬಿಜಾಪುರ ಸೈನಿಕ ಆಗಿರ್ಬೋದು, ಕೊಡಗು ಸೈನಿಕ ಆಗಿರ್ಬೋದು, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ, ಈ ತರದ ಒಂದು ಸ್ಕೂಲ್ಗಳಿಗೆ ಜನವರಿ 18ಕ್ಕೆ ಪರೀಕ್ಷೆ ನಡೆದಿತ್ತು. ಅದರ ಒಂದು ಫಲಿತಾಂಶ ಸ್ಕೋರ್ ಕಾರ್ಡ್ ಕೂಡ ಬಂದಿದೆ. ಅದರ ಮೆಡಿಕಲ್ ಕೂಡ ಪ್ರಾರಂಭ ಆಗಿದೆ. ನಾಳೆಯಿಂದ ಮೆಡಿಕಲ್ ಪ್ರಾರಂಭ ಆಗ್ತಿದೆ. ನಮ್ಮ ತರಬೇತಿ ಕೇಂದ್ರದಿಂದ ನಮಿತಾ ಹಂಪಿಹೊಳಿ ಮತ್ತು ಉಜ್ವಲ್ ಹೆಗಡೆಗೆ 10 ಮತ್ತು 11ನೇ ತಾರೀಕಿಗೆ ಬಿಜಾಪುರ ಸೈನಿಕ ಶಾಲೆ ಮೆಡಿಕಲ್ ಬಂದಿದೆ. ಆಮೇಲೆ ಅದ್ವಿಕಾ ಮತ್ತು ಅನ್ವಿತಾಗೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾವಿ ಅವರಿಗೆ ಕೂಡ ಮೆಡಿಕಲ್ ಲೆಟರ್ ಬಂದಿದೆ. ಈ 3 ವಿದ್ಯಾರ್ಥಿನಿಯರಿಗೆ 4 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಲೆಟರ್ ಬಂದಿದೆ. ಸೊ ಇದು ನಮಿತಾ ಹಂಪಿಹೊಳಿಯ ಒಂದು ಸ್ಕೋರು 289, 300ಕ್ಕೆ ಸೈನಿಕದಲ್ಲಿ 300ಕ್ಕೆ 289 ಅಂಕ ಬಂದಿದ್ರಿಂದ ಅವಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಬಂದಿದ್ದಾಳೆ. ಮೊದಲ ಸ್ಥಾನ 290 ಇದೆ. ಸೊ ದ್ವಿತೀಯ ಸ್ಥಾನ 289 ಇದೆ. ಸೊ ಹಾಗಾಗಿ ಅವಳಿಗೆ 2ನೇ ಸ್ಥಾನ ಬಂದಿದೆ ಮತ್ತು ದೇಶಕ್ಕೆ 6ನೇ ಸ್ಥಾನ ಬಂದಿದೆ. ಇಲ್ಲಿ 6ನೇ ಸ್ಥಾನ ಹೇಗೆ ಅಂತಂದ್ರೆ, ಒಂದೇ ಅಂಕಗಳನ್ನು ತೆಗೆದುಕೊಂಡಂತ 10 ವಿದ್ಯಾರ್ಥಿಗಳಿದ್ದಾಗ ಅವರದು ಒಂದು ರ್ಯಾಂಕ್ ಅಂತ ಫಿಕ್ಸ್ ಮಾಡಿದ್ರೆ ಅವಳಿಗೆ 6ನೇ ಒಂದು ರ್ಯಾಂಕ್ ಸಿಗುತ್ತೆ ದೇಶಕ್ಕೆ. ಇವಳ ಒಂದು ಸ್ಕೋರ್ ಕಾರ್ಡ್ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇವಳ ಸ್ಕೋರ್ ಕಾರ್ಡ್ ಇದು. ಇವಳು ಲ್ಯಾಂಗ್ವೇಜ್ ನಾವು ಕನ್ನಡದಲ್ಲಿ ಬರೆದಂತ ವಿದ್ಯಾರ್ಥಿನಿಯವಳು. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಬಂದಿದೆ ಅಂತಂದ್ರೆ 50ಕ್ಕೆ 50 ಬಂದಿದೆ. ನಮ್ಮ ಮೊದಲ ಬ್ಯಾಚ್ನ ವಿದ್ಯಾರ್ಥಿನಿ ಅಭಿಜ್ಞಾ ಪಾಟೀಲ್ ಅವರು ಬಿಜಾಪುರದಲ್ಲಿ ಕಲಿತಾಳೆ. ಮೊದಲ ಬ್ಯಾಚ್ನ ಸೈನಿಕ ವಿದ್ಯಾರ್ಥಿನಿ, ಅವಳು ಕೂಡ ಕನ್ನಡದಲ್ಲಿ 50ಕ್ಕೆ 50 ಅಂಕ ಪಡೆದದ್ಲು. ಮತ್ತೆ ಗಣಿತದಲ್ಲಿ ಇವಳದು ಒಂದೇ ಒಂದು ತಪ್ಪಾಗಿದೆ. 49 ಕ್ವಶನ್ ಕರೆಕ್ಟ್ ಆಗಿದೆ. ಇಂಟು 3 ಅಂದ್ರೆ 147 ಮಾರ್ಕ್ಸ್ ಬಂದಿದೆ. ಒಂದೇ ಒಂದು ಗಣಿತ ಕ್ವಶನ್ ತಪ್ಪಾಗಿದೆ. ಅದು ಕೂಡ ಈಸಿ ಇತ್ತು, ಬಟ್ ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅವಳಿಗೆ ಅರ್ಥ ಆಗಿಲ್ಲ ಅದು. ಆಮೇಲೆ ಇಂಟೆಲಿಜೆನ್ಸ್ ಅಲ್ಲಿ 50ಕ್ಕೆ 48 ಬಂದಿದೆ. ಒಂದು ಕ್ವಶನ್ ತಪ್ಪಿದ್ದಾಳೆ. ಅದು ಬರುವಂತ ಕ್ವಶನ್, ಬಟ್ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಿದ್ದಾಳೆ. ಇವಳಿಗೆ GK ಅಲ್ಲಿ 22 ಕ್ವಶನ್ ಕರೆಕ್ಟ್ ಆಗಿದೆ. 25ಕ್ಕೆ ಇಂಟು 2, ಸೊ 44 ಅಂಕ ಬಂದಿದೆ. ಸೊ ಟೋಟಲ್ 289 ಬಂದಿದೆ ಇವಳದ ಅಂಕ. 300ಕ್ಕೆ ಇದು ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದೆ. ನಮ್ಮ ಒಂದು ತರಬೇತಿಯಿಂದ ವಿದ್ಯಾರ್ಥಿನಿ 10ರಿಂದ 5ರವರೆಗೆ ಮಾತ್ರ ನಾವು ಪಾಠ ಮಾಡ್ತೇವೆ. 5ರ ನಂತರ ಮನೆಗೆ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬರ್ತಾರೆ ನಮ್ಮ ಹತ್ರ. ಆಮೇಲೆ ಇನ್ನೊಬ್ಬ ವಿದ್ಯಾರ್ಥಿನಿ ಉಜ್ವಲ್ ಹೆಗಡೆ ಅಂತ, ಅವನು ಕೂಡ ಲ್ಯಾಂಗ್ವೇಜ್ ಅಲ್ಲಿ 50ಕ್ಕೆ 50 ಅಂಕ ತೆಗೆದಿದ್ದಾನೆ. ಅವನು ಗಣಿತದಲ್ಲಿ 47 ಸರಿ ಮಾಡಿದ್ದಾನೆ. ಅದಕ್ಕೋಸ್ಕರ ಅವನದು 141 ಆಗುತ್ತೆ. 3 ಕ್ವಶನ್ ತಪ್ಪು ಮಾಡಿದ್ದಾನೆ. ಆಮೇಲೆ ಮೆಂಟಲ್ ಎಬಿಲಿಟಿಯಲ್ಲಿ 23 ಕ್ವಶನ್ ಸರಿ ಮಾಡಿದ್ದಾನೆ, 2 ತಪ್ಪಾಗಿದ್ದಾವೆ. ಹಾಗೆ GK ಅಲ್ಲಿ 17 ಕರೆಕ್ಟ್ ಮಾಡಿದ್ದಾನೆ.
ಎಂಟು ತಪ್ಪಾಗಿದೆ. ಈ ಸಲ ಒಂಚೂರು ಜಿ ಕೆ ಟಫ್ ಇತ್ತು. ಕ್ವಶನ್ ಪೇಪರು ಜಿ ಕೆ ಮಾತ್ರ, ಉಳಿದಂತೂ ಚೆನ್ನಾಗಿತ್ತು. ಸೊ ಇದು ಉಜ್ವಲ ಹೆಗಡೆ. ಇನ್ನೋರ್ವ ವಿದ್ಯಾರ್ಥಿನಿ ಲ್ಯಾಂಗ್ವೇಜ್ ಅಲ್ಲಿ 50ಕ್ಕೆ 50 ತೆಗೆದುಕೊಂಡಿದ್ದಾಳೆ, ಆದ್ಯ ಮಿನಸ್ಗಿ ಅಂತ. ಸೊ ಲ್ಯಾಂಗ್ವೇಜ್ ಆಯಿತು, ಮೆಂಟಲ್ ಎಬಿಲಿಟಿ ಆಯಿತು, ಮ್ಯಾಥ್ಸ್ ಆಯಿತು, ಎಲ್ಲ ಸಬ್ಜೆಕ್ಟ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಹೇಳುವಂತ ಒಂದು ತಂಡವನ್ನ ನಾವು ಹೊಂದಿದ್ದೀವಿ. ಇವರ ಒಂದು ನಮಿತಾನ OMR ಮತ್ತು ಉಜ್ವಲನ OMR ಅನ್ನ ನಾನು ತೋರಿಸ್ತೇನೆ ನಿಮಗೆ. ಇದು ನಮಿತಾನ ಸೈನಿಕ OMR. ಇದು 280 ಬಂದಂತ OMR ಸೀಟ್ ಇದು. ಇದು 300ಕ್ಕೆ 289 ಬಂದಂತ ನಮಿತಾಳ OMR ಸೀಟ್, ಸೈನಿಕ OMR ಸೀಟ್. ಇದು ಪಿ ಸಿರೀಸ್ ಬಂದಿತ್ತು ಅವಳಿಗೆ. ಸೊ 289 ಬಂದಿದೆ ಅದಕ್ಕೆ. ಅದೇ ತರನಾಗಿ ಇನ್ನೋರ್ವ ವಿದ್ಯಾರ್ಥಿ ಉಜ್ವಲ್ ಹೆಗಡೆ ಅಂತ, ಅವನದು ಕೂಡ 271 ಬಂದಿದೆ, ಅವನ OMR ಕೂಡ. ನಾವು ಯಾವುದೇ ರೀತಿಯಾದ ಒಂದು ಫಿಸಿಕಲ್ ಪೇಪರ್ ಕೊಡದೆ ಮಕ್ಕಳಿಗೆ OMR ಅನ್ನ ಹೇಗೆ ಹಾಕಬೇಕು, ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ಮಾಡದೆ ಅಚ್ಚುಕಟ್ಟಾಗಿ ಯಾವ ತರ 2.5 ಗಂಟೆಯಲ್ಲಿ ಸೈನಿಕ ಪರೀಕ್ಷೆಯನ್ನ ಯಾವ ತರ ಬೇಗ ಮುಗಿಸ್ಬೇಕು, ಎಲ್ಲ ಸೆಕ್ಷನ್ಗೆ ಯಾವ ತರ ಟೈಮ್ ಯುಟಿಲೈಸ್ ಮಾಡ್ಕೋಬೇಕು, ಅದರ ಬಗ್ಗೆ ಸ್ಟ್ರಾಟಜಿಯನ್ನ ಹೇಳ್ಕೊಡ್ತೇವೆ. ಯಾವ ಒಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಫಿಸಿಕಲ್ ಪೇಪರ್, ಅವರಿಗೆ ಒಂದು ಕ್ವಶನ್ ಪೇಪರ್ ಕೊಟ್ಟು 2.5 ಗಂಟೆ ಕೂಡಿಸಿ ಎಕ್ಸಾಮ್ ಬರೆದ ಉದಾಹರಣೆ ಇಲ್ಲ. ಅವರನ್ನ ನಾವು ಹೇಗೆ ಪ್ರಿಪೇರ್ ಮಾಡಿಸ್ತೀವಿ ಅಂತಂದ್ರೆ, ಈ 2.5 ಗಂಟೆಯಲ್ಲಿ ಯಾವ ಸೆಕ್ಷನ್ ಅನ್ನ ಯಾವಾಗ ಬಿಡಿಸ್ಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಅನ್ನ ನೀವು ವ್ಯಯ ಮಾಡಬೇಕು, ಯೂಸ್ ಮಾಡಬೇಕು, ಅದರ ಬಗ್ಗೆ ಎಲ್ಲ ನಾವು ಸ್ಟ್ರಾಟಜಿಯನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷಾ ಭಯ ಇಲ್ಲದೆ ಅವರು ಪರೀಕ್ಷೆಯನ್ನ ಬರೆಯುವಂತ ಟ್ರೈನಿಂಗ್ ಅನ್ನ ನಮ್ಮ ತರಬೇತಿ ಕೇಂದ್ರದಲ್ಲಿ ಮೊದಲಿನಿಂದಲೂ ಕೊಡಲಾಗತ್ತೆ. ಅದಕ್ಕೋಸ್ಕರ ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಪ್ರತಿ ವರ್ಷ ರ್ಯಾಂಕ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಇನ್ನೊಂದೇನಂದ್ರೆ 10ರಿಂದ 5 ಮಟ್ಟ ಮಾತ್ರ ನಾವು ತರಬೇತಿಯನ್ನು ಕೊಡುವಂಥದ್ದು. ಆಮೇಲೆ ಮನೆಗೆ ಹೋಗಿ ವಿದ್ಯಾರ್ಥಿಗಳ ಅಭ್ಯಾಸ ಮಾಡಬೇಕು, ಪಾಲಕರು ಕಾಳಜಿ ಮಾಡಬೇಕಾಗತ್ತೆ. ಸುಮಾರು 9 ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು 200 ಮೇಲೆ ತೆಗೆದುಕೊಂಡಂತ ವಿದ್ಯಾರ್ಥಿಗಳಿವರು. ಹೈಯೆಸ್ಟ್ ಒಂದು 289 ಇದೆ ನಮ್ದು. ಅದೇ ತರ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೆ, ಇದು ಮೊರಾರ್ಜಿ ರಿಸಲ್ಟ್ ತಾತ್ಕಾಲಿಕ, ಬಟ್ ಫೈನಲ್ ಆನ್ಸರ್ ಬಂದಿದೆ, ಇದು +1 ಆಗಿದೆ. ಸೊ ಇದು 100ಕ್ಕೆ 100 ಬರಬಹುದು. ಅದೇ ತರ 97, 96, 95, 94, 90ರ ಮೇಲೆ ಸುಮಾರು ವಿದ್ಯಾರ್ಥಿಗಳು ಇದ್ದಾರೆ. ಇನ್ನೂ ಕೆಲವೊಂದು ರಿಸಲ್ಟ್ಸ್ ಬರಬೇಕು, ನವೋದಯ ರಿಸಲ್ಟ್ ಬರಬೇಕು, ಆಮೇಲೆ ಆಳ್ವಾಸ್ ರಿಸಲ್ಟ್ ಬರಬೇಕು, ಆದರ್ಶ ರಿಸಲ್ಟ್ ಬರಬೇಕು. ಅವುಗಳು ಬಂದಾಗ ಮುಂದಿನ ಒಂದು ಫಲಿತಾಂಶದ ಬಗ್ಗೆ, ನಮ್ಮ ತರಬೇತಿ ಕೇಂದ್ರದ ಫಲಿತಾಂಶದ ಬಗ್ಗೆ ಮತ್ತೊಂದು ವಿಡಿಯೋನ ನಾನು ಮಾಡಿ ಹಾಕ್ತೇನೆ. ಇದು ನಮ್ಮ ಒಂದು ಯಶಸ್ವಿ ತರಬೇತಿ ಕೇಂದ್ರ, ಹಂಪಿಹೊಳಿ, ರಾಮದುರ್ಗ ತಾಲೂಕು. ಇದು ಒಂದು ಕಾಂಟ್ಯಾಕ್ಟ್ ನಂಬರು. ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿದ್ರೆ, ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಓಕೆ, ಇದು ಬಂದಾಗಿದೆ. ಯಾವೆಲ್ಲ ಪುಸ್ತಕಗಳನ್ನು ನಾವು ರೆಫರ್ ಮಾಡ್ತೇವೆ? ಸುಮಾರು ನಮಗೆ ಕನ್ನಡದಲ್ಲಿ ಸೈನಿಕ ಬಗ್ಗೆ ಹೇಳಬೇಕಾದ್ರೆ, ಕಿತ್ತೂರು ಸೈನಿಕ ಮತ್ತು RMS ಬಗ್ಗೆ ಹೇಳಬೇಕಾದ್ರೆ ಸುಮಾರು ನಮಗೆ ಕನ್ನಡದಲ್ಲಿ ಸಾಕಷ್ಟು ಮೆಟೀರಿಯಲ್ ಸಿಗೋದಿಲ್ಲ ಮತ್ತು ಕ್ವಾಲಿಟಿ ಇರುವಂತ ಮೆಟೀರಿಯಲ್ ಸಿಗೋದಿಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲಿರುವಂತ ಪುಸ್ತಕಗಳನ್ನ ಸುಮಾರು 10, 15, 20 ಆಥರ್ಗಳನ್ನ ನಾವು ಖರೀದಿ ಮಾಡಿರ್ತೇವೆ. ಅದನ್ನ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂತ ವ್ಯವಸ್ಥೆ ಮಾಡ್ತೀವಿ. ಅದೇ ತರ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಇಂಗ್ಲಿಷ್ ಪ್ಲಸ್ ಕನ್ನಡ ಅವರು ಅರ್ಥವಾಗುವ ರೀತಿಯಲ್ಲಿ ಆ ಪುಸ್ತಕಗಳಿಂದ ಬೋಧನೆ ಮಾಡಲಾಗುತ್ತೆ. ಸೊ ಹೀಗಾಗಿ ಪ್ರತಿ ವರ್ಷ ನಾವು ಈ ವರ್ಷ, ಹೋದ ವರ್ಷ ನಮ್ದು ಸೈನಿಕ 278. ಇಲ್ಲಿ ನಮಿತಾ ನಂಜು ನಮ್ಮ ಹಂಪಿ ಉಳಿದಲ್ಲ, ಅವರ ಬ್ರದರ್, ಅವರ ಅಣ್ಣನ ಅದನ್ನು
278 ಮಾಡಿದ್ದ, ಅವನು ಅಳ್ವಾಸಲ್ಲಿ ಇದ್ದಾನೆ ಇವಾಗ. ಇವಳು 289 ಮಾಡಿದ್ದಾಳೆ. ಅದೇ ತರ ಹಿಂದಿನ ಅದಕ್ಕಿಂತ ಮುಂಚಿನ ಬ್ಯಾಚ್ ಅಲ್ಲಿ ಪುನೀತ್ ಮುಳುಗುಂದ್ ಅಂತ ರಾಮದುರ್ಗದ ವಿದ್ಯಾರ್ಥಿ 281 ಮಾಡಿದ್ದ. ಇವನು ಕೂಡ ನವೋದಯ ಆದರ್ಶ ಮುರಾರ್ಜಿ ಆಮೇಲೆ ಸೈನಿಕ ಶಾಲೆಗೆ ಆಯ್ಕೆ ಇತ್ತ. 281 ಸೈನಿಕ ಆಗಿತ್ತು. 95 ಬಂದು ಮುರಾರ್ಜಿ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಹೊಂದಿರುವಂತ ವಿದ್ಯಾರ್ಥಿ ಇವನು. ಸೊ ಇದೇ ತರ ಪ್ರತಿ ವರ್ಷ ನಮ್ಮ ರ್ಯಾಂಕ್ಗಳು ಇರ್ತವೆ. ಇದೇ ತರ ನಾವು ಮುಂದೆನೂ ಕೂಡ ನಮ್ಮ ಪ್ರಯತ್ನ ಹೆಚ್ಚಿನದಾಗಿರುತ್ತೆ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ರ್ಯಾಂಕ್ ಜೊತೆ ಆಯ್ಕೆಯಾಗುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಪ್ರತಿ ವರ್ಷವೂ ಕೂಡ ಯಾವುದೇ ರೀತಿಯಾಗಿ ನಮ್ದು ಈ ವರ್ಷ ರ್ಯಾಂಕ್ ಬಂದಿದೆ ಅಥವಾ ಇನ್ನೊಂದು ಬಂದಿದೆ, ಜಾಸ್ತಿ ಜನ ಆಗಿದ್ದಾರೆ ಆಯ್ಕೆ ಅಂತ ಸುಮ್ಮನೆ ಕೂಡದೆ ಇನ್ನೂ ಹೆಚ್ಚು ನಾವು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ನಿಮಗೇನಾದರೂ ಅಡ್ಮಿಷನ್ಗೆ ಇಂಟ್ರೆಸ್ಟ್ ಇದ್ರೆ, ಎಸ್ಪೆಷಲಿ ನಮ್ಮ ಸುರೇಬಾನ್ ಸುತ್ತಮುತ್ತ ಇರುವಂತಹ ಗ್ರಾಮದ ಮಕ್ಕಳು, ಪಾಲಕರು, ರಾಮದುರ್ಗ ಈ ಕಡೆ ಕೊನ್ನೂರು ಈ ಕಡೆ ಸುತ್ತಮುತ್ತ ಹಳ್ಳಿಗಳ ಜನರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿಯೂ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಮಾತ್ರ ನಾವು ತರಬೇತಿಯನ್ನ ಕೊಡ್ತೇವೆ. 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡೋದಿಲ್ಲ. 4 ಮತ್ತು 5ನೇ ತರಗತಿ ಮುಂದಿನ ವರ್ಷ ಈ ಜೂನಿಂದ ಪ್ರಾರಂಭವಾಗುವಾಗ 4 ಮತ್ತು 5ನೇ ತರಗತಿ ಮಕ್ಕಳು ಓದ್ತಾ ಇದ್ರೆ ಖಂಡಿತವಾಗಿ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.